ಗುಡ್ ಮಾರ್ನಿಂಗ್. ನಾನು 7 ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಆಯಿತು, ಇವಾಗ ಹೊರಡ್ತಾ ಇದೆ. ಅಮ್ಮ ಬಸ್ ಸಾಂಬಾರು ಬಿಸಿ ಮಾಡಿ ಮತ್ತು ಅನ್ನ ಮಾಡಿಟ್ಟೈತೆ, ಬಾಕ್ಸ್ಗೆ ಹಾಕ್ತೈತೆ. ಕೃತುಮ ಈಗ ಎದ್ಲು. ಅಮ್ಮು ಅಳಲ್ಲ ಅಲ್ಬವ ಬಂಗಾರ, ಸಾಕು ಬಿಡಮ್ಮ. ಅಮ್ಮು ಅಳಲ್ಲ ತಾನೇ? ಹಾಂ, ಗುಡ್. ಬ್ಯಾಗ್ ತಗೋ, ಸಣ್ಣ ಬೇಡ ತಗೋತೀನಿ. ಕೊಡು, ಕವರ್ ತಂದಿದ್ದೀನಿ, ಕತೆ ಹಾಕೋತೀನಿ. ಒಂದು ಪಪ್ಪಿ ಕೊಡು, ಪಪ್ಪಿ ಪಪ್ಪಿ ಹೊಳ್ಬಾರ್ದು. ಹಾಂ ಬಾಯ್. ಅಮ್ಮ ಬರ್ತೀನಿ ಕಣ. ಆಯ್ತು, ಬರ್ತೀನಿ. ಕಾನ್ವೆಂಟ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಹುಳ ಆಯ್ತವೆ ಇಲ್ಲ ಅಂದರೆ ಬರ್ತಾನ ಪಾಪ. ಹಾಂ ಹಾಂ, ಫೋನ್ ಮಾಡಿಸು, ಇಲ್ಲ ಹೋಗ್ಬಿಟ್ಟು ಬರೋಗು ಬಾರೆ ಮೇಕೆ. ಯಾರಿಲ್ದೋದ್ರೆ ನಿಂತ್ಕೋತೀನಿ, ಇಳಿಸು. ಬರ್ತಾವ ಬಸ್ಸು. ಕರೆಕ್ಟಾಗಿ ಟೈಮ್ ಬಂದು 7:30 ಬಂದೆ ಇವಾಗ ಸಾಲಿಗ್ರಾಮಕ್ಕೆ. ಬಟ್ ಯಾಕೋ 7:30 ಬಸ್ ನಿಂತಿರಬೇಕಿತ್ತು ಈ ಜಾಗದಲ್ಲಿ. ಕೊಣನೂರು ರಾಮನಾಥ್ಪುರ ಬಸ್ಸು ನಿಂತಿಲ್ಲ. ಏನಾದರೂ ಹೋಗೈತೆ ಅಂತಲೂ ಗೊತ್ತಿಲ್ಲ, ಅಥವಾ ಈಗ ಬರಬೇಕು ಅಂತಲೂ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಯಾರನ್ನಾರು ಕೇಳೋಣ ಬನ್ನಿ ಇವಾಗ. ರಾಮನಾಥ್ಪುರಕ್ಕೆ ಬಂದೆ. ಇಲ್ಲಿಂದ ಬಸ್ ಇಲ್ಲ, 9:30ಗೆ ಬಸ್ ಇರೋದು. ಸರಿ, ಯಾರೋ ಹೇಳಿದ್ರು ರಾಮನಾಥ್ಪುರದಲ್ಲಿ ಒಂದು ಬುಕ್ ಸ್ಟೋರ್ ಇದೆ, ಸಿಗ್ಬೋದೇನೋ ರವಿ ಬೆಳಗೆರೆ ಸರ್ದು ಅಂತ. ಅಲ್ಲೊಂದು ಅಂಗಡಿಲಿ ಕೇಳಿದೆ, ಇಲ್ಲೆಲ್ಲೂ ಇಲ್ಲ ಬಿಡಿ ಅಂದರು. ಸರಿ, ಇಲ್ಲಿದೆ ಅಂದರು ಅನ್ನೋದಕ್ಕೆ ಮುಂದೆ ಹೋಗಿ ಕೇಳಿ ಅಂದರು. ಇಲ್ಲೊಂದು ಜೆರಾಕ್ಸ್ ಅಂಗಡಿ ಇದೆ, ಇಲ್ಲಿ ಬನ್ನಿ ಕೇಳೋಣ. ಅಲ್ಲ, ಯಶಸ್ವಿನಿ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಅಂತ. ಇದು ಬುಕ್ ಸ್ಟೋರು, ಅವರೇ ಹೇಳಿದ್ರು ಬುಕ್ಸ್ಗಳು ಮಾತ್ರ ಮಾಡೋದು ಮೇಡಮ್, ಆ ಥರ ಬುಕ್ಸ್ಗಳು ಮಾರಲ್ಲ ಅಂತ. ನನಗೊಂದೆರಡು ಶಾರ್ಟ್ ನೋಟ್ ಬುಕ್ ಬೇಕಿತ್ತು ಗೈಸ್, ಬರೆಯೋಕ್ಕೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ 2 ಬುಕ್ಸ್ ತೊಗೊಂಡೆ. ಸಿಗುತ್ತೆ ಅಂದ್ಕೊಂಡ್ಬಂದೆ. ಇವಾಗ ನನ್ನ ಏನು ಮಾಡೋಕ್ಕಾಗಲ್ಲ, ಆನ್ಲೈನಲ್ಲೇ ಬುಕ್ ಮಾಡ್ತೀನಿ. 1 ವಾರ ಆಗುತ್ತೆ, ವೆಯ್ಟ್ ಮಾಡೋಣ. ಇವಾಗ ರೋಡ್ ಕ್ರಾಸ್ ಮಾಡಿ ಬಸ್ ಸ್ಟಾಪ್ಗೆ ಹೋಗೋಣ. ಅಂದ್ಕೊಂಡೆ. ನನಗೆ ಯಾಕೋ ಬೇಕ್ರಿ ನೋಡ್ಬಿಟ್ಟು ಬೆಳಗ್ಗೆಲ್ಲ ಮೊಟ್ಟೆ ಪಪ್ಸ್ ತಿನ್ಬೇಕು ಅನ್ನಿಸ್ತೈತೆ. ತುಂಬ ದಿನ ಆಯ್ತೆ. ಬೆಳಗ್ಗೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬನ್ನಿ ಕೇಳೋಣ. ಸಿಕ್ಕಿದ್ರೆ ತಿನ್ಕೊಂಡು ಹೋಗೋಣ. ಮೊಟ್ಟೆ ಪಪ್ಸ್ ಇದೆಯಾ ಇಲ್ವಾ? ಇಲ್ವಂತೆ ಗೈಸ್. ಆಗಿದಾಗಲಿ ಇನ್ನೊಂದು ಅಂಗಡಿ ಕೇಳೋಣ. ನಂಗೆ ಟೈಮ್ ಐತೆ, ಅಲ್ಲಿ ಬಸ್ ಸ್ಟಾಪಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೆ. ಪರವಾಗಿಲ್ಲ, ಇಷ್ಟು ಓಕೆ. ಇನ್ನೊಂದು ಬೇಕ್ರಿ ಐತೆ, ಅಲ್ಲೇ ಬನ್ನಿ ಕೇಳೋಣ ಮೊಟ್ಟೆ ಪಪ್ಸ್ ಸಿಗ್ತದ ಅಂತ. ಬೆಳಗ್ಗೆ ಟೈಮು 8:50. ಯಾಕೋ ನಂಗೆ ಬೆಳಗ್ಗೆಲೆ ಮೊಟ್ಟೆ ಪಪ್ಸ್ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟೈತಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದೆಲ್ಲ ರಾಮನಾಥ್ಪುರದ ರೋಡು ಗೈಸ್, ರಾಮನಾಥ್ಪುರ ರೋಡ್ ತೋರಿಸ್ತಾ ಇದೀನಿ, ನೋಡ್ಕೊಂಬಿಡಿ. ಬನ್ನಿ, ಇದು ಈ ಬೇಕ್ರಿಗಳಿದೆಯಾ ಕೇಳೋಣ. ನನಗೆ ಕೇಕ್ಸ್ ತಿನ್ನಬೇಕು ಅನ್ನಿಸ್ತಾ ಇಲ್ಲ, ಪಪ್ಸ್ ತಿನ್ಬೇಕು ಅನ್ನಿಸ್ತಿದೆ. ಸರ್, ಮೊಟ್ಟೆ ಪಪ್ಸ್ ಇದೆಯಾ? ನನ್ನ ಬ್ಯಾಡ್ ಲಕ್ಕು ಗೈಸ್, ಇಲ್ವಂತೆ. ಬ್ರೆಡ್ ಟೋಸ್ಟ್ ಕೇಳ್ತಾ ಇದ್ದೀನಿ, ಹೋಲಿ ಮೊಟ್ಟೆ ಪಪ್ಸ್ ಇಲ್ಲ ಅಂದರೆ ಬ್ರೆಡ್ ಟೋಸ್ಟು ಇಲ್ವಂತೆ. ಯಾಕೋ ನನಗೆ ಬೇರೆ ಬೆಳಗ್ಗೆಲ್ಲ ತಿನ್ನಬೇಕು ಅನ್ನಿಸ್ತೈತೆ. ಎಲ್ಲಿ ನೋಡಿದ್ರೆ ಇಷ್ಟು ಬೆಳಗ್ಗೆ 8:50 ಮೊಟ್ಟೆ ಪಪ್ಸ್ ಕೇಳಿದ್ರೆ ಯಾರು ತಾನೇ ಹಿಂಗೆ ತಿಂತಾರೆ? ನನಗೆ ಏನೇನೋ ತಿನ್ನಬೇಕು ಅನ್ನಿಸ್ತದೆ. ಸಣ್ಣ ಆಗಬೇಕು ಅನ್ಕೋತೀನಿ. ಆ ಹಾಳು ಮುಳು ಎಲ್ಲನೂ ತಿಂತಲೇ ಇರ್ತೀನಿ. ಮೊಬೈಲ್ ಇಟ್ಕೊಂಡು ರೋಡ್ ಕ್ರಾಸ್ ಮಾಡೋದಿದೆಯಲ್ಲ, ಅದಕ್ಕಿಂತ ಡೇಂಜರ್ ಕೆಲಸ ಇನ್ನೊಂದಿಲ್ಲ. ಆದರೂ ಮಾಡ್ತೀನಿ, ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ತೀನಿ ಗೈಸ್. ಆ ಕಡೆ ಈ ಕಡೆ ನೋಡ್ಕೊತೀನಿ. ತಲೆ ಬಾಚಿಲ್ಲ ನೋಡಿ, ಯಾಕಂದರೆ ಫುಲ್ಲು ನೀರು ಥರ ಆಯಿತು. ಫುಲ್ಲು ಬಾಚ್ಬಿಟ್ರೆ ಹೇರ್ ಫಾಲ್ ಆಯ್ತದೆ ಅಂತ ಹೇಳಿ ಹಾಗೆ ಬಿಟ್ಕೊಬಂದ್ಬಿಟ್ಟಿದ್ದೀನಿ. ಮನೆಗೆ ಹೋಗಿ ತಲೆ ಬಚ್ಕೊಂಡು ಸೀರೆ ಹಾಕ್ಕೊಂಡು ಅಮ್ಮ ಅನ್ನ ಸಾಂಬಾರು ಕೊಟ್ಟೈತೆ. ಆದರೆ ತಿನ್ನೋದು ಟೈಮ್ ಆಯಿತು ಅಂದರೆ ಅಂಗನವಾಡಿಗೆ ಬಾಕ್ಸ್ ತೊಗೊಂಡೋಗಿ ಅಲ್ಲೇ ತಿನ್ಕೋತೀನಿ. ಇವಾಗ ಬಸ್ ಬರೋ ತನಕ ವೆಯ್ಟ್ ಮಾಡುವ. ಬನ್ನಿ, ಎಲ್ಲ ನನ್ನೇ ನೋಡ್ತಾರೆ. ಹುಡುಗಿ ಮೊಬೈಲ್ ನೋಡ್ಕೊಂಡು ಯಾಕೆ ಮಾತಾಡ್ತಾರೆ ಅಂತ. ಅವಣ್ಣ ಟೊಮೊಟೊ ಮಾರೋವಣ್ಣನ ನನ್ನೇ ನೋಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ. ನೋಡಿ, ಅಲ್ಲಿ ಕೂತಿರೋರು ನನ್ನೇ ನೋಡ್ತಾವ್ರು ಅಷ್ಟೊತ್ತಿಂದ. ಈ ಹುಡುಗಿಗೆ ಏನಾಗದೆ, ಯಾಕೆ ಹಿಂಗೆ ಆಡ್ತಾದೆ ಅಂತ. ಈಗ ಬಸ್ ಸ್ಟಾಪಿಗೆ ಬಂದೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಂಗೆ ಏನೋ ಆಗೋಗ್ಬಿಟ್ಟೈತೆ ಬಿಡಿ. ಮೊಟ್ಟೆ ಪಪ್ಸ್ ಸಿಗಲಿಲ್ಲ ಅಂತೇಳಿ ಬೋಟಿ ತೊಗೊಂಡೈತಾರೆ. 2 ಪ್ಯಾಕೆಟ್ ತೊಗೊಂಡೆ, 1ಕ್ಕೆ 10 ರೂಪಾಯಿ ಅಂತೆ. ಇವಾಗ ಬಸ್ ಬರೋ ತನಕ ಬೋಟಿ ತಿನ್ಕೊಂಡು ಕೂತ್ಕೋತೀನಿ. B C D
ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಈಗ ಎಲ್ಲರೂ ABCD ಬರ್ಕೊಟ್ಟಿದ್ದೀನಲ್ಲ, ಬರಿಬೇಕು. ತಿದ್ದಿ ಅದ್ರ ಮೇಲೆ ಹೇಳ್ಕೊಂಡು ಬರೀರಿ ಬೇಗ. ಫ್ರೆಂಡ್ಸ್, ನಾನು ಡ್ಯೂಟಿ ಮುಗಿಸ್ಕೊಂಡು ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ ನಮ್ಮ ಆಫೀಸ್ಗೆ. ಸ್ವಲ್ಪ ನಂದೇನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಬಟ್ ಇನ್ನು ಕೆಲವೊಂದೇನೇನೋ ಇರುತ್ತವಲ್ವ, ಅದನ್ನು ಕೊಡೋಕ್ಕೆ ಅಂತ ಹೇಳಿ ಡ್ಯೂಟಿ ಮುಗಿಸ್ಕೊಂಡು ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಇವಾಗ ಬ್ಯಾಂಕ್ ಹೋಗಬೇಕು. ಬ್ಯಾಂಕ್ ಹೋಗಿ ಅದನ್ನು ಸ್ಯಾಲ್ರಿ ಅಕೌಂಟ್ನ ಓಪನ್ ಮಾಡಿಸ್ಬೇಕು. ಅದು ಓಪನೇ ಮಾಡಿಸಿಲ್ಲ. ನಮ್ಮ ಹತ್ರ ಇರೋ ಅಕೌಂಟ್ಗಳು ಯಾವುದೋ ಆಗಲ್ವಂತೆ. ಅರಕಲಗೂಡಲ್ಲೇ ಅಕೌಂಟ್ ಓಪನ್ ಮಾಡಿಸ್ಬೇಕಂತೆ. ಹಾಗಾಗಿ ಅರಕಲಗೂಡಲ್ಲೇ ಸ್ಟೇಟ್ ಬ್ಯಾಂಕ್ SBIಲಿ ಅಕೌಂಟ್ ಓಪನ್ ಮಾಡಿಸಿ ಆ ಪಾಸ್ಬುಕ್ ಜೆರಾಕ್ಸ್ ಮಾಡಿಸಿ ನಮ್ಮ ಆಫೀಸ್ಗೆ ಹೋಗಿ ಅದನ್ನೆಲ್ಲ ಕೊಟ್ಟು ಎಷ್ಟೊತ್ತು ಮುಗಿಯುತ್ತೋ ನನಗೆ ಗೊತ್ತಿಲ್ಲ. ನಾನು ಬೇರೆ ಬಾಕ್ಸಲ್ಲಿ ಸ್ವಲ್ಪ ಅನ್ನ ಇತ್ತು, ಯಾವ ಮೂಲೆಗೂ ಸಾಲೇ ಇಲ್ಲ. ಇಷ್ಟಿತ್ತು. ಬೆಳಿಗ್ಗೆ ಜಾಸ್ತಿ ತಿಂದ್ಬಿಟ್ಟಿದೆ ಹಸು ಅಂತ ಹೇಳಿ ಈಗ ಮಧ್ಯಾಹ್ನ ಇಷ್ಟು ಅನ್ನ ತಿಂದಿದ್ದೀನಿ. ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಏನಾದರೂ ಚಾಟ್ಸ್ ಅಥವಾ ಎಗ್ ರೈಸ್ ತಿಂದಿರೋ ತುಂಬ ದಿನ ಆಗಿದೆ. ಕೆಲಸ ಎಲ್ಲ ಮುಗಿದ್ಮೇಲೆ ಎಗ್ ರೈಸ್ ತಿನ್ನೋಣ ಅನ್ಕೋತಾ ಇದ್ದೀನಿ. ಸಣ್ಣ ಆಗಬೇಕು ಅಂತ ಒಂದು ಕಡೆ ಆದರೆ ಕ್ರೇವಿಂಗ್ಸು ನನಗೆ ಜಾಸ್ತಿ ಆಗ್ತಾಯಿದೆ. ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಹೇಳಿ ಫಸ್ಟು ಹೋಗಿರೋ ಕೆಲಸ ಮುಗಿಸಿ ಅದು ಕೆಲಸ ಆದರೆ ಎಲ್ಲ ಕಂಪ್ಲೀಟ್ ಆದರೆ ಅದೇ ಖುಷಿಗೆ ಎಗ್ ರೈಸು ಅಥವಾ ಚಾಟ್ಸ್ ಏನಾದ್ರು ತಿಂದ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಬರಬೇಕು. ಆನ್ ದ ವೇ ಇದ್ದೀನಿ ನಾನು. 10 to 15 ಮಿನಿಟ್ಸ್ ಅರಕಲಗೂಡಿಗೆ ರೀಚ್ ಆಗ್ತೀನಿ. ಅಲ್ಲಿ ಎಲ್ಲೆಲ್ಲಿದೆ ಬ್ಯಾಂಕು ಅಂತಲೂ ಗೊತ್ತಿಲ್ಲ. ಎಲ್ಲರನ್ನೂ ಉದ್ದುದ್ದಕ್ಕೆ ಕೇಳಿಕೊಂಡು ಹೋಗಬೇಕು. ಬನ್ನಿ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನೋಡೋಣ. ನನಗೆ ಒಂದು ಬಾರಿ ಅವಕಾಶ ಕೊಡಿ, ಒಂದೇ ಒಂದು ಬಾರಿ ನನಗೆ ಅವಕಾಶ ಕೊಡಿ. ಇಲ್ಲ ನಿಮ್ಗೆ ಮಾಡ್ತಾ ಇರಲಿಲ್ಲ. ಅದೇ ಕೆಲಸ ಆದಾಗಿಂದ ಅಲ್ದಿದ್ದೀನಿ ಬಿಡಿ. ಇವಾಗ ಕೆಲಸ ಆದಮೇಲೆ ಇಷ್ಟು ಅಲಿತಾ ಇರೋದು ಅಕೌಂಟ್ ಓಪನಿಂಗ್ ಮಾಡ್ಸೋಕ್ಕೆ. ಮತ್ತು ನಂದು ಕೆನರಾ ಬ್ಯಾಂಕ್ದು ATM ಬ್ಲಾಕ್ ಆಗಿಬಿಟ್ಟಿತ್ತು. ಇಸ್ಕೊಂಡೆ 4 to 5 days ಆಯಿತು. ಬಟ್ ಪಿನ್ ಜನ್ರೇಟ್ ಮಾಡ್ಕೊಂಡಿಲ್ಲ. ಅಲ್ಲಿ ಗಂಗೂರಲ್ಲಿ ಬ್ಯಾಂಕ್ ಇದೆ, ATM ಇಲ್ಲ. ಅದಕ್ಕೆ ಇಲ್ಲಿ ಅರಕಲಗೂಡಲ್ಲೆಲ್ಲ ಇದೆಯಂತೆ. ಯಾಕಂದರೆ ಅಕೌಂಟ್ ಓಪನ್ ಮಾಡ್ಸೋಕ್ಕೆ 1,000 ಕಟ್ಟಬೇಕಂತೆ. 1,000 ಕಟ್ಟೋಕ್ಕೂ ನನ್ನ ಹತ್ರ ಕ್ಯಾಶ್ ಇಲ್ಲ. ಅಕೌಂಟಲ್ಲಿ ಡ್ರಾ ಮಾಡ್ಕೋಬೇಕು. ಎಲ್ಲ ನಾನೇ ನೋಡ್ಕೊಂಡು ಹೋಗ್ತಾರೆ, ಹುಡುಗಿಯಾಗಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಕೆನರಾ ಬ್ಯಾಂಕ್ ATMಗೆ ಹೋಗಿ ನಂದು ಹೊಸ ATM ಕಾರ್ಡು ಪಿನ್ ಜನ್ರೇಟ್ ಮಾಡಿ 1,000 ಅಮೌಂಟ್ ಡ್ರಾ ಮಾಡಿ ಸ್ಟೇಟ್ ಬ್ಯಾಂಕ್ಗೆ ಹೋಗಿ ಅಕೌಂಟ್ ಓಪನ್ ಮಾಡಿಸಿ ಅದಾದಮೇಲೆ ನಮ್ಮ ಆಫೀಸ್ಗೆ ಹೋಗಬೇಕು. ಫುಲ್ಲು ಕೆಲಸ. ಫೋಟೋ ತೆಗ್ಸಿದ ಫೋಟೋ ಮುಂಡೂರಲ್ಲಿ ಐತೆ. ಈಗ ಮತ್ತೆ 50 ರೂಪಾಯಿ 3 ಫೋಟೋ ತೆಗೆಸ್ಕೊಂಡು ಜೆರಾಕ್ಸ್ಗಳೆಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಕೆನರಾ ಬ್ಯಾಂಕ್ಗೆ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟೇಟ್ ಬ್ಯಾಂಕು, ಅದಾದಮೇಲೆ ಆಫೀಸು, ಅದಾದಮೇಲೆ ಏನಾದರೂ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ. ಈಗ ಎಲ್ಲಿದೆ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ಬೇಕು. ಇವಾಗ ಹತ್ರನೇ ಇದೆ, ಜಾಸ್ತಿ ಅಲಿಲಿಲ್ಲ. ಇಲ್ಲೇ ಕೆಳಗಡೆ ATM ಇದೆಯಂತೆ. ಎಲ್ಲಿದೆ ATM ನೋಡೋಣ ಬನ್ನಿ. ಇಲ್ಲೇ ಐತಲ್ಲ, ಇಲ್ಲೇ ಇದೆ. ಸೊ ನಾನು ATM ಪಿನ್ ಜನ್ರೇಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಪ್ಯಾನ್ ಕಾರ್ಡ್ ಅಲ್ಲೇ ಬಿಟ್ಬಿಟ್ಟೋಗಿದ್ದೀನಿ ನೋಡಿ. ಬ್ಯಾಂಕಿಗೆ ಬಂದೆ. ಇವರು ವೈಟ್ ಜೆರಾಕ್ಸ್ ಆಗಲ್ಲ, ಕಲರ್ ಜೆರಾಕ್ಸ್ ಬೇಕು. ಆಧಾರು ಮತ್ತು ಪ್ಯಾನು ಅಂದರು. ಆಧಾರ್ ಕಾರ್ಡು ಮತ್ತು ಮಾಸ್ ಕಾರ್ಡ್ ಎತ್ಕೊಂಡಿದ್ದೀನಿ. ಎಂಥದ್ದು ಪ್ಯಾನ್ ಕಾರ್ಡ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಆವತ್ತು ಹಂಗೆ ಮಾಡಿದ್ದೆ, ಪ್ಯಾನ್ ಕಾರ್ಡ್ನೇ ಬಿಟ್ಬಿಟ್ಟೋಗಿದೆ. ಯಾಕೋ ಪ್ಯಾನ್ ಕಾರ್ಡ್ಗೂ ನನಗೂ ಆಗ್ಬೋತಾ ಇಲ್ವೇನೋ. ವೈಟ್ ಬ್ಲಾಕ್ ಮಾಡಿಸ್ದೆ. ಇವಾಗ ಕಲ್ಲರು ವೈಟ್ ಬ್ಲಾಕ್ 3 ಜೆರಾಕ್ಸ್ ಮಾಡಿಸಿದ್ದಕ್ಕೆ 10 ರೂಪಾಯಿ ತೊಗೊಂಡ್ರು. 3 ಮಾಡಿಸಿದ್ದಕ್ಕೆ ಓಕೆ. ಇವಾಗ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ 2 ಮಾಡಿಸಿದ್ದಕ್ಕೆ 25 ರೂಪಾಯಿ ಅಂತೆ. ನೋಡಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು. ಒಟ್ಟು ಅಲ್ಲ 2 ಕಲರ್ ಜೆರಾಕ್ಸ್ 25 ರೂಪಾಯಿ. ಫಸ್ಟ್ 30 ಅಂದರು. ಅಲ್ಲ ಹೆಂಗೆ 30 ಅಂದರೆ ಆಮೇಲಿಂದ 25 ರೂಪಾಯಿ, ಒಂದಕ್ಕೆ 15, ಇನ್ನೊಂದಕ್ಕೆ 10 ಅಂತಿದ್ದಾರೆ. ಇವಾಗ ಬ್ಯಾಂಕ್ ಹತ್ರ ಬಂದೆ. ಸೊ ಅಕೌಂಟ್ ಓಪನಿಂಗ್ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 2 ಗಂಟೆಲಿ ಒಳಗೆ ಹೋದವಳು 4 ಗಂಟೆಲಿ ಬರ್ತಾಯಿದ್ದೀನಿ.
ನಂದೊಂದು ಚಿಕ್ಕ ಪ್ರಾಬ್ಲಮ್ ಆಯಿತು. ಬಿಕಾಸ್ ಸ್ಟೇಟ್ ಬ್ಯಾಂಕು ನಂದು ನಮ್ಮ ಸಾಲಿಗ್ರಾಮದಲ್ಲೂ ಇರೋದ್ರಿಂದ ಇಲ್ಲೂ ಕೂಡ ಮಾಡಿಸ್ಕೋಬೇಕಂದ್ರೆ ಪಾಸ್ಬುಕ್ ಕೊಡೋದು 4 ಡೇಸ್ ಆಗುತ್ತಂತೆ. ನನಗೆ ರಿಕ್ವೆಸ್ಟ್ ಲೆಟರ್ ತಂದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಅಂದರು. ಇಲ್ಲ ಮೇಡಮ್ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕಾಗಲ್ಲ, ಅದು ಡಿಸ್ಟಿಕ್ ಚೇಂಜ್ ಆಗುತ್ತೆ. ಸೊ ನಾವು ಬೇಡ, ನನಗೆ ಇಲ್ಲೊಂದು ಸಪ್ರೇಟ್ ಬೇಕು ಅಂದೆ. ಓಕೆ ಅಂದರು. ಅದೇನೋ 5-6 ಪೇಜ್ ಇತ್ತು ಗೈಸ್. ನಂಗೆ ತಲೆ ಕೆಟ್ಟೋಯ್ತು. ಎಲ್ಲ ಫಿಲ್ ಮಾಡಿ ಕೊಟ್ಬಿಟ್ಟು ಬಂದೆ. ಮಂಡೇ ಬನ್ನಿ ಪಾಸ್ಬುಕ್ ಇಸ್ಕೊಳ್ಳೋಕ್ಕೆ ಅಂದರು. ಸೊ ಬರೋದು ಬಂದಿದ್ದೀನಿ. ನಮ್ಮ ಆಫೀಸ್ ಹತ್ರ ಹೋಗಿ ನಮ್ಮ ಸೂಪರ್ವೈಸರ್ ಮೇಡಮ್ ಹತ್ರ ಮಾತಾಡಿಕೊಂಡು ಮೊಬೈಲ್ ಕೊಟ್ಟರೆ ನಂದು ಕೆಲಸ ಮಾಡೋಕ್ಕೆ ಮೊಬೈಲ್ ಕೊಡ್ತಾರೆ ಆಫೀಸಿಂದ. ಅದು ಕೊಟ್ಟರೆ ಇಸ್ಕೊಂಡು ಮನೆಗೆ ಹೋಗಬೇಕು. ಇವಾಗ ಹತ್ರ ಹೋಗಿದೆ. ನಮ್ಮ ಸೂಪರ್ವೈಸರ್ ಮೇಡಮ್ ಇರಲಿಲ್ಲ, ಸರಿ ಅಂದ್ಬಿಟ್ಟು ಹೋಗಿದ್ದಾರಿಗೆ ವಾಪಸ್ ಬಂದುಬಿಟ್ಟು ಇವಾಗ ಎಗ್ ರೈಸ್ ತಿಂತಾಯಿದ್ದೀನಿ. ಎಗ್ ರೈಸ್ ತಿನ್ಕೊಂಡು ಇವಾಗ ಮನೆ ಕಡೆ ಹೋಗಬೇಕು. ಒಂಬತ್ತು ನಿಮಿಷ ಮನೆಗೆ ಬಂದು 10 ನಿಮಿಷ ಆಯಿತು. ಸೊ ಫ್ರೆಶ್ ಅಪ್ ಆದೆ. ಹಾಗೆ ನಂದು ಬಾಕ್ಸ್ಗಳು, ಊಟದ ಬಾಕ್ಸ್ಗಳೆಲ್ಲ ತೊಳೆದಿಟ್ಟು, ಹಾಗೆ ಮೊನ್ನೆ ಉಪ್ಪಿಟ್ಟು ಮಾಡಿದ್ನಲ್ವ ಅದು ಎತ್ತೆ ಹಾಕಿರಲಿಲ್ಲ. ಅದು ಹಂಗೆ ಇತ್ತು ತೊಳೆಯೋದು. ನಿನ್ನೆ ಹಂಗೆ ಊರಿಗೆ ಹೋಗ್ಬಿಟ್ಟಿದ್ನಲ್ವ, ತೊಳೆದಂಗೆ ಬೆಳಗ್ಗೆಲ್ಲ ಕೂಡ ಟೈಮ್ ಆಗೋಯಿತು, ತೊಳೆಯೋಕ್ಕೆ ಆಗಲಿಲ್ಲ. ಅದು ಹಂಗೆ ಇತ್ತು. ಬೆಳಗ್ಗೆ ನೀರು ಹಾಕಿ ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಅದು ಬಾಣಲಿ ನಾನು ಊಟ ಮಾಡಿದ್ದು ಬೆಳಗ್ಗೆ ತಟ್ಟೆ. ಹಾಗೆ ನಾನು 2 ಬಾಕ್ಸ್ಗಳು ತೊಳೆದಿಟ್ಕೊಂಡೆ. ಮುಖ ತೊಳ್ಕೊಂಡಾಗ ಸೊಸೆ ನಿದ್ದೆ ಎಲ್ಲ ಅರಕಲಗೂಡಲ್ಲಿ ರಾಮನಾಥ್ಪುರ ಬಸ್ ಹತ್ಬಿಟ್ಟಿದ್ದೀನಿ. ನಿದ್ದೆ ಅಂದರೆ ನಿದ್ದೆ. ನನಗೆ ಬೇರೆ ರಾಮನಾಥ್ಪುರ ಎಲ್ಲಿ ಬಂದುಬಿಡುತ್ತೋ, ನಿದ್ದೆ ಬಂದು ಮಲ್ಕೊಂಡ್ಬಿಟ್ರೆ ಯಾರು ಹೇಳ್ಸಲ್ಲ ಅಂತ ಕಣ್ಬಿಟ್ಟು ನೋಡೋದು ಮತ್ತೆ ಮಲ್ಕೊಳ್ಳೋದು, ಕಣ್ಬಿಟ್ಟು ನೋಡೋದು ಮತ್ತೆ ಫುಲ್ಲು ನಿದ್ದೆ. ಆ ಬೆಟ್ಟದಪುರ ಬಸ್ ನಮ್ಮ ಗಂಗೂರು ಬಸ್ ಹತ್ತದೆ, ಸೀಟ್ ಇಲ್ಲ. ನಿಂತ್ಕೊಂಡಾರ ಸ್ವಲ್ಪ ನಿದ್ದೆ ಹೋದೋ, ಬಟ್ ಹೆವಿ ನಿದ್ದೆ ಗೊತ್ತಾಯ ಆಗ್ತಾನೆ ಇಲ್ಲ. ಅದಕ್ಕೆ ಫ್ರೆಶ್ ಅಪ್ ಆಗ್ಬಿಟ್ಟೆ ಮಲ್ಕೊಬಿಡೋಣ ಸುಮ್ಮನೆ. ಇನ್ನೇನು ಆಲ್ರೆಡಿ 4 ಗಂಟೆ ಆಗಿತ್ತು ನಾನು ಎಗ್ ರೈಸ್ ತಿಂದಾಗ. ಆದರೆ ಊಟ ಮಾಡ್ತೀನಿ, ಇಲ್ಲಾಂದರೆ ಜೀನಿ ಕುಡಿದ್ಬಿಟ್ಟು ಊಟ ಮಾಡೋ ಆಗಿಲ್ಲ. ಹೊಟ್ಟೆ ತುಂಬ ಐತೆ. ಅದಕ್ಕೆ ನೋಡೋಣ, ಫಸ್ಟ್ ಮಲ್ಕೊಂಬಿಡೋಣ, ಆಮೇಲಿಂದ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ನನಗೆ ಏನಾಗೈತೆ ಅಂದರೆ ಗೇಟಿಂದ 10ರಿಂದ ಒಂದು 12 ನಿಮಿಷ ನೆಡ್ಕೊಬರ್ಬೇಕು ನಮ್ಮ ಮನೆಗೆ. ಫುಲ್ಲು ಸುಸ್ತು, ಎನರ್ಜಿನೇ ಇಲ್ಲ ಬಾಡಿಲಿ. ಏನೋ ಒಂಥರ ಫುಲ್ಲು ಸುಸ್ತು ಹೋಗ್ತಾ. ಅದಕ್ಕೆ ಮಲ್ಕೊಬಿಡೋಣ ಅಂತ ಹೇಳಿ ಸೊ ಇವಾಗ ಮಲ್ಕೊಬಿಡ್ತೀನಿ. ಮಿಸ್ ಆಗ್ತಾಯಿಲ್ಲ. ತಲೆ ಒಂದು ಹಿಂದಕ್ಕೆ ಕೆರ್ಕೊಬಿಟ್ರೆ ನೋಡಿ, ಬೆಳಗ್ಗೆ ತಲೆ ಬಾಚಿರೋದು ಹುಚ್ಚಿ ಥರ ಕಾಣ್ತಾ ಇದ್ದೀನಿ. ನಾನು ಎತ್ತಿರ್ತಾನೆ ಇಲ್ಲ ಇವಾಗ. ಯಾಕೆ ಗೊತ್ತಾ, ಎತ್ತಿಡೋದು ಸಡನ್ನಾಗಿ ಅಮ್ಮನ ಮನೆಗೆ ಹೋಗ್ತೀನಿ, ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲಿಲ್ಲ, ನನ್ನ ಹತ್ರ ಇಷ್ಟ ಇರೋದು, ಇನ್ನೇನು ಎಕ್ಸ್ಟ್ರಾ ಏನು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಆರೆಂಜ್ ಮ್ಯಾಚಿಂಗ್ ಹಾಕಿದ್ದೀನಿ. ಸೊ ಏನಾದರೂ ಬೇರೆ ಅದರ ಸೌಂಡ್ಗಳು ಬಂದರೆ ಅದನ್ನು ಇಗ್ನೋರ್ ಮಾಡಿ. ಸೊ ಆಚೆ ಕಡೆ ಅಥವಾ ಒಳಗಡೆ ಅದೇನಾದರೂ ಸೌಂಡ್ಗಳು ಬಂದರೆ ಅದನ್ನು ಇಗ್ನೋರ್ ಮಾಡಿ ಕೇಳಿಸ್ಕೋಬೇಡಿ. ನಂದು ಕೂದಲು ನೋಡಿದ್ರೆ ಒಟ್ಟರಿಯೋದಿಲ್ಲ, ಇಲ್ಲೆಲ್ಲ ಮುಂಡೆ ಕಾಣ್ತಿದೆ. ಫುಲ್ ತೆಳುವಾಗಿ ಹೋಗ್ಬಿಟ್ಟೈತೆ. ಸುಮಾರಾಗಿತ್ತು. ನನಗೆ ನನ್ನ ಕೂದಲು ಅಂದರೆ ತುಂಬ ಇಷ್ಟ ನನಗೆ. ಆದರೆ ಏನು ಮಾಡೋದು, ಎಲ್ಲ ಫುಲ್ ಉದುರೋಯ್ತು. ಹೇರ್ ಫಾಲ್. ಆ ಶಾಂಪು ಹಾಕಿದ್ರೆ ಕೂದಲೆಲ್ಲ ಕರ್ಲಿ ಆಗುತ್ತೆ. ಅದಕ್ಕೆ ನೆನ್ನೆ 2 ಸಲ ಆ ಶಾಂಪೂನೇ ಹಾಕಿಲ್ಲ, ನಾರ್ಮಲ್ ಶಾಂಪು ಹಾಕಿದ್ದೀನಿ. ನಾರ್ಮಲ್ ಶಾಂಪು ಹಾಕಿದ್ರೆ ಈ ಥರ ಇರುತ್ತೆ ಹೇರು. ಆ ಶಾಂಪು ಹಾಕಿದ್ರೆ ಫುಲ್ ಕರ್ಲಿ ಆಗಿಬಿಡುತ್ತೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ಇವಾಗ ಮಲಗಿದ್ದೆದ್ದು ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೋಗಿದ್ದ ಕೆಲಸ ಅರ್ಧಂಬರ್ಧ ಆಯಿತು, ಅದು ಬೇಜಾರಾಯಿತು. ಪಾಸ್ಬುಕ್ ಕೈಗೆ ಸಿಕ್ಬಿಟ್ಟಿದ್ದೆ. ಅಲ್ಲಿ ನಮ್ಮ ಮೇಡಮು ಇರಲಿಲ್ಲ, ಅವರು ಮೀಟಿಂಗ್ ಹೋಗ್ಬಿಟ್ಟಿದ್ರು. ಬರ್ತಾರೆ ಅಂತೆ, ಲೇಟಾಗಿ ಬರ್ತಾರೆ ಅಂದರು. ನನಗೆ ಬರೋಕ್ಕೆ ಲೇಟ್ ಆಗಿಬಿಡುತ್ತಲ್ಲ. ಇವಾಗ ಬಂದೇನೆ 5:50ಕ್ಕೆ ಬಂದಿದ್ದೀನಿ ಮನೆಗೆ. ಇನ್ನೂ ಫುಲ್ ಲೇಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಬಂದೆ. ನೋಡೋಣ, ಸೋಮವಾರ ಹೋಗಿ ಬ್ಯಾಂಕ್ ಪಾಸ್ಬುಕ್ ಇಸ್ಕೊಂಡು, ನಮ್ಮ ಆಫೀಸ್ಗೆ ಪಾಸ್ಬುಕ್ ಕೊಟ್ಬಿಟ್ಟು ಮೊಬೈಲ್ ಇಸ್ಕೊಂಡು, ಮೊಬೈಲ್ ಅದೆಲ್ಲ ಆ್ಯಕ್ಟಿವೇಶನ್ ಮಾಡಿಸ್ಕೊಂಡು ಬರಬೇಕು. ಇನ್ನೂ ತುಂಬ ಪ್ರೋಸೆಸ್ಗಳಿದ್ದಾವೆ, ತುಂಬ ಕೆಲಸಗಳಿದ್ದಾವೆ, ಯಾವೂ ಆಗಿಲ್ಲ. ಎಲ್ಲನೂ ಬೇಗ ಕಲ್ತ್ಕೋಬೇಕು ಗೈಸ್. ಓಕೆ,
ಕೇಳಿಸ್ತಾ ಇತ್ತು ಮಾತಾಡಿದ್ರೆ ಕೇಳಿಸ್ಲಿಲ್ಲ. ಇವಾಗ ಮಲಗಿದ್ದೆದ್ದು ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಗೈಸ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. 6:15 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗನೆ ಎದ್ದಿದ್ದೀನಿ ಬಿಕಾಸ್ ಬೇಗ ಮಲ್ಕೊಂಡಲ್ವಾ, 8 ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಫೋನ್ ನೋಡಿಕೊಂಡು. ಜೀನಿ ಕುಡಿಯೋಣ ಅಂದ್ಕೊಂಡೆ, ಜೀನಿನೂ ಕುಡಿದಿಲ್ಲ, ಏನಿಲ್ಲ. ನಿನ್ನೆ 4 ಗಂಟೆಲಿ ಎಗ್ ರೈಸ್ ತಿಂದಿರೋದೇನೆ ಸರಿ ಅಂತ ಹೇಳಿ ಫಸ್ಟು ಈ ಥರ ಪ್ರೇಯರ್ ಮಾಡ್ಕೊತೀನಿ. ಬಲ್ದ ಕಡೆಗೆ ಎದ್ಬಿಟ್ಟು ಒಂದು 2-3 ಮಂತ್ರ ಹೇಳ್ಕೊತೀನಿ ಗೈಸ್. ರಾಯರದೊಂದು, ಹಾಗೆ ನಮ್ಮ ಭಗವಾನ್ದೊಂದು, ಇನ್ನೊಂದು ಯಾವುದೋ ಇದೆ ನಮ್ಮ ಗುರುಗಳು, ಅದೊಂದು ಎದ್ದ ತಕ್ಷಣ ಹೇಳ್ಕೊ, ಒಂದು 2-3 ಸಲ ಅಂತ ಹೇಳಿದ್ದಾರೆ. ಅದೊಂದು ಅದೇ 1-2 ಮಿನಿಟ್ಸ್ ಆಗಿಬಿಡುತ್ತೆ ಅದು ಮಂತ್ರಗಳೆಲ್ಲ ಹೇಳ್ಕೊಳ್ಳೋ ಅಷ್ಟರಲ್ಲಿ. ಇಷ್ಟೇ ನಂದು ದೇವ್ರ ಮನೆ ಪೂಜೆ. ದೇವ್ರ ಮನೆಗೆ ಹೋಗಲ್ಲ, ದೇವ್ರ ಮುಖ ನೋಡಲ್ಲ. ಎತ್ತಿದಂಗೆ ಅಲ್ಲಿ ಊರಲ್ಲಿ ಗೊತ್ತಲ್ಲ, ಅಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಇದೆ, ನೋಡ್ಕೊತೀನಿ. ಇಲ್ಲಿ ನಮ್ಮ ಸ್ವಂತದ್ದು ಒಂದು ದೊಡ್ಡ ಫೋಟೋ ಇದೆಯಲ್ಲ, ಇದನ್ನು ನೋಡಿಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ನನ್ನ ಕೆಲಸಗಳೇನಿದೆ ಮಾಡ್ಕೊತೀನಿ. ಇವಾಗ ಚಳಿ ಅಲ್ವಾ, ಒಂದೊಂದ್ಸಲ ಏನು ಮಾಡ್ತೀನಿ ಗೊತ್ತಾ, ಎದ್ದು ಇದೆಲ್ಲ ಮಾಡಿ ಮತ್ತೆ ರಗ್ಗೊಚ್ಕೊಂಡು ಮತ್ತೆ ಮಲ್ಕೊತೀನಿ. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಮಲ್ಕೊಳ್ಳೋ ಸೀನ್ ಎಲ್ಲ ಇಲ್ಲ. ಬೇಗ ಬೇಗ ಹೇಳ್ಬೇಕು. ನಿಜವಾಗ್ಲೂ ರಾತ್ರಿ ಅಷ್ಟು ಬೇಗ ಮಲ್ಕೊಂಡಿಲ್ಲ ಅಂದರೆ ನಿಜವಾಗ ನಾನು ಬೇಗ ಹೇಳ್ತಾನೆ ಇರಲಿಲ್ಲ, 7:15 ಕಡಿಮೆ. ಬಟ್ ಬೇಗ ಮಲ್ಕೊಂಡಿರೋದ್ರಿಂದ ಬೇಗನೆ ಎಚ್ಚರ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ನನ್ನ ಕೆಲಸದ ಅಪ್ಡೇಟ್ ಅಂದರೆ, ಸ್ಟಾರ್ಟಿಂಗ್ ಸೇರ್ಕೊಂಡಾಗ 2-3 ದಿನ ತುಂಬ ಕಷ್ಟ ಆಯಿತು. ತುಂಬ ಅಂದರೆ ತುಂಬ ಹತ್ತಿದ್ದೀನಿ ನಾನು. ಅಲ್ಲಿ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ, ಹಾಗೆ ಎಲ್ಲ ಕೆಲಸ ನಾನೇ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಮಕ್ಳಿಗೆ ಹೇಳ್ಕೊಡ್ಬೇಕು. ಮತ್ತು ಇಲ್ಲಿ ಮನೆಗೆ ಬಂದರೆ ನನಗೆ ಯಾರೂ ಇಲ್ಲ, ಎಮೋಷನಲ್ ಸಪೋರ್ಟ್ ಅಂತ ಹೇಳಿ. ಬಟ್ ಮುಂಚೆನೂ ಒಂಟಿಯಾಗಿದ್ದಿದ್ದ ದಿನಗಳಿದ್ದಾವೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ಈ ಮನೇಲಿ. ಬಟ್ ಅಂದರೆ ಅಮ್ಮ ಮನೇಲಿ ಇದ್ಬಿಟ್ನಲ್ಲ ತುಂಬ ದಿನ, ಮತ್ತೆ ಇಲ್ಲಿಗೆ ಬಂದಾಗ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಬಟ್ ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ ಗೈಸ್. ನಿಜವಾಗ್ಲೂ ಸಿಂಗಲ್ ಆಗಿರೋದ್ರಲ್ಲಿ ಇರೋ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ. ನಮ್ಮ ಪಾಡಿಗೆ ನಾವು ಇರ್ಬೋದು, ನಮ್ಮ ಪಾಡಿಗೆ ನಮ್ಮ ಕೆಲಸ ಏನಿದೆ ಮಾಡ್ಕೋಬೋದು. ಆದರೆ ತಿನ್ಬೋದು, ಇಲ್ಲ ಆದರೆ ಹಾಗೆ ಮಲ್ಕೋಬೋದು, ಅಥವಾ ಎಲ್ಲಾದರೂ ಹೋಗ್ಬೇಕಂದ್ರೆ ಹೋಗ್ಬೋದು, ಬರಬೇಕು ಅಂದರೆ ಬರ್ಬೋದು. ಅಥವಾ ಏನಂದರೆ ಇದೇ ಬೆಟರ್. ನಂಗೆ ತುಂಬ ಇದರಲ್ಲೇ ಖುಷಿ ಸಿಗ್ತಾ ಇದೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು 5:30-6 ಗಂಟೆಗೆ ನಾನು ರೂಮಿಗೆ ಸೇರ್ಕೊಂಡ್ಬಿಟ್ರೆ, ಏನಾದರೂ ಊಟ ಮಾಡೋದಿದ್ರೆ ಅಡುಗೆ ಮನೆಗೆ ಹೋಗಿ ತಟ್ಟೆ ತೊಗೊಬರ್ತೀನಿ, ರೂಮಲ್ಲಿ ಊಟ ಮಾಡ್ತೀನಿ, ಹಾಗಾಗಿದೆ. ಇವಾಗ ಫ್ರೆಂಡ್ಸ್ 6:37, 6:30ಗೆ ಅಲಾರಾಮ್ ಇಟ್ಟಿದ್ದೀನಿ. ಸ್ವೆಟ್ರೂ ಹಾಕೊಳ್ಳಿಲ್ಲ ವಯಸ್ಸು, ಹಾಗೆ ಬಂದ್ಬಿಟ್ಟೆ. ಫುಲ್ಲು ಚಳಿ ಅಂದರೆ ಚಳಿ. ಇವತ್ತು ಗುರುವಾರ, ನೀರಲ್ಲೇ ಗುರಿ ಹಾಕೋಬೇಕು, ಸ್ನಾನ ಮಾಡಬೇಕು, ದೀಪ ಹಚ್ಬೇಕು. ಬಟ್ ಇಲ್ಲೆಲ್ಲೋ ಸೌದೆಗಳೇ ಕಾಣ್ತಾ ಇಲ್ಲ. ಸೌದೆಗಳಿಲ್ದೇ ನೀರಲ್ಲೇ ಗುರಿ ಹೆಂಗೆ ಹಾಕೊಳ್ಳೋದು? ಇದು ಹಳ್ಳಿ ಅಲ್ವಾ, ಗೀಝರ್ ಇರೋಲ್ಲ, ಆನ್ ಮಾಡಿದ ತಕ್ಷಣ ಬಿಸಿನೀರು ಬರ್ತವೆ ಅನ್ನೋಕ್ಕೆ. ಅದಕ್ಕೆ ನಾನು ಬುದ್ಧಿವಂತೆ, ಸೊ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಹೋದ ವಾರನೇ ಹೀಟ್ರ್ ತಂದು ಇಟ್ಕೊಂಡಿದ್ದೀನಿ. ಬಟ್ ಹೀಟ್ರಲ್ಲಿ ತಲೆಗೆ ಸ್ನಾನ ಮಾಡ್ದಂಗೆ ಆಗೋಲ್ಲ. ಹೌದು, ಒಂದು ಸಣ್ಣ ಬಕೆಟ್ ನೀರಲ್ಲಿ ತಲೆಗೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ. ಬಟ್ ಹೆಂಗೋ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಬೋದು. ಇವಾಗ ಸೌದೆ ಇಲ್ಲ ಅಂದರೆ ನೀರು ಕಾಯಿಸ್ಕೊಳಕ್ಕಾಗಲ್ಲ. ಸೊ ಹೀಟ್ರ್ ತೊಗೊಬಂದಿದ್ದೀನಿ. ಇವಾಗ 1-2 ಬಕೆಟ್, ಚಿಕ್ಕದೇ 2 ಬಕೆಟ್ಗೆ ಹೀಟ್ರಿಗೆ ನೀರು ಹಾಕ್ಕೊಂಡು ಸ್ನಾನ ಮಾಡಿ, ಗುರುವಾರ ರಾಯರಿಗೆ ದೀಪ ಹಚ್ಚಿ, ರಾತ್ರಿ ನಾನು ಊಟನೇ ಮಾಡಲಿಲ್ಲ. ರಾತ್ರಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. 8 ಗಂಟೆಗೆ ಮಲ್ಕೊಂಡಿದ್ದೀನಿ. ಮಧ್ಯರಾತ್ರಿಲಿ ಎಚ್ಚರ ಆಯಿತು, ಟೈಮ್ ನೋಡಿದೆ, 4 ಗಂಟೆನೋ 3 ಗಂಟೆನೋ ಸಮಥಿಂಗ್ ಆಗೋಯ್ತು. ಟೈಮ್ ನೋಡ್ಬಿಟ್ಟು ಮತ್ತೆ ಮಲ್ಕೊಂಡು 5:30ಗೆ ಎದ್ದು ಫೋನ್ ನೋಡ್ತಾಯಿದ್ದೆ. 6:30ಗೆ ಅಲಾರಾಮ್ ಬಡ್ಕೊಂಡ್ಮೇಲೆ ಇಲ್ಲಿ ಆಚೆ ಕಡೆ ಬಂದಿದ್ದೀನಿ, ಒಂದು ವಾಕ್ ಮಾಡಿಬಿಟ್ಟು ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಏನಂತ ಹೇಳಿದ್ರೆ, ನನ್ನ ಲೈಫ್ ಸ್ಟೈಲ್ ಎಲ್ಲವೂ ಚೇಂಜ್ ಆಗಿದೆ. ನಿದ್ದೆ, ಊಟ ಎಲ್ಲ. ನೆನ್ನೆ 4 ಗಂಟೆಲಿ ಅರಕಲಗೂಡಿಗೆ ಹೋಗಿದ್ನಲ್ಲ, ಅಲ್ಲಿ ಎಗ್ ರೈಸ್ ತಿಂದಿದ್ದು. ಹಂಗೂ ಅಂದ್ಕೊಂಡೆ ಜೀನಿ ಕುಡಿದ್ಬಿಟ್ಟೋಣ ನೈಟು ಅಂತ. ಬಟ್ ಏನಕ್ಕೋ ನನಗೆ ಫುಲ್ಲು ನಿದ್ದೆ ಮತ್ತು ಅಷ್ಟು ಹಸುವಾಗ್ತಾ ಇರಲಿಲ್ಲ, ಹೋಗಿ ಮಲ್ಕೊಂಬಿಟ್ಟೆ. ಇವಾಗ ಅಮ್ಮ ಬಸ್ಸಾರು ಕೊಟ್ಟಿರ್ತಾರೆ ರಾತ್ರಿ. ಬಸ್ಸಾರನ್ನ ಬಿಸಿ ಮಾಡೋಣ ಅಂದ್ಕೊಂಡು ಸಾಂಬಾರನ್ನೂ ಬಿಸಿ ಮಾಡಿಲ್ಲ, ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಫೋನ್ ನೋಡ್ತಾ ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಆ ಸಾಂಬಾರು ಚೆನ್ನಾಗಿದೆಯಾ ನೋಡಬೇಕು. ಚೆನ್ನಾಗಿದ್ದರೆ ಇವಾಗ ಬಿಸಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅನ್ನ ಮಾಡಿಕೊಂಡು ತಗೊಂಡು ಹೋಗ್ತೀನಿ. ಇವಾಗ ಬೆಳಗ್ಗೆಗೆ ಜೀನಿನೇ ಕುಡಿತೀನಿ ಗೈಸ್. ನಾನು ಸಣ್ಣ ಆಗಬೇಕು ಅಂತ ಹೇಳಿ ತುಂಬ ಅನ್ನಿಸ್ತಿದೆ. ನನ್ನ ಹಳೆ ಪಿಕ್ಚರ್ಸ್ನ ನೋಡಿಬಿಟ್ರೆ ನಾನು ಹೆಂಗಿದ್ದೆ ಅಂದರೆ, ಮತ್ತು ಹೇರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಲಾಂಗ್ ಇತ್ತು ಮತ್ತು ದಪ್ಪಕ್ಕಿತ್ತು. ಇವಾಗ ಫುಲ್ಲು ಸಣ್ಣಾಗೋಗಿದೆ ಮತ್ತು ಶಾರ್ಟ್ ಕಟ್ ಮಾಡಿಸಿ ಕೂದಲೆಲ್ಲ ಇದಾಗೋಗ್ಬಿಟ್ಟೈತೆ. ನನ್ನ ಗೋಲ್ ಇರೋದು ನನ್ನ ಕೂದಲು ಉದ್ದ ಬೆಳೆಸ್ಬೇಕು ಮತ್ತು ನಾನು ಸಣ್ಣ ಆಗಬೇಕು ಅಂತ ಹೇಳಿ, ಆ್ಯಂಡ್ ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಂಡ್ರೂ ಕೂಡ ಏನೇನೋ ಸಣ್ಣ ಪುಟ್ಟವು ಬಂದೇ ಬರ್ತವೆ, ಏನೂ ಮಾಡೋಕ್ಕಾಗಲ್ಲ.
ಇವಾಗ ಬನ್ನಿ ಒಳಗಡೆ ಹೋಗೋಣ. ಸ್ವೆಟ್ರೂ ಹಾಕಿಲ್ಲ, ಫುಲ್ಲು ಚಳಿ ಚಳಿ ಗೈಸ್, ಆಯ್ತಾ ಇಲ್ಲ. ಯಾವುದೋ ಯಾವುದೋ ಇದ್ರ ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದೀನೇನೋ, -ಡಿಗ್ರಿ ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದೀನೇನೋ ಅನ್ನಿಸ್ತೈತೆ. ಬನ್ನಿ ಮನೆಗೆ ಹೋಗ್ಬಿಡುವ ಒಳಿಕೆ. ಇನ್ನೊಂದು ವಿಚಾರ ಹಂಚ್ಕೋಬೇಕಿತ್ತು, ಒಳಗಡೆ ಹೋಗೋಣ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ವಿಚಾರ ಹೇಳಿಬಿಟ್ಟು ಒಳಗಡೆ ಹೋಗೋಣ ಅಂತ. ಬಿಕಾಸ್ ಒಳಗಡೆ ಡಿಸ್ಟರ್ಬೆನ್ಸ್ ಇರುತ್ತೆ. ಆ್ಯಂಡ್ ಔಟ್ಸೈಡ್ ಇನ್ಸೈಡ್ ಬೇರೆ ಯಾರ್ದು ಏನಾದರೂ ವಾಯ್ಸ್ ಬಂದರೆ ಇಗ್ನೋರ್ ಮಾಡಿ. ಏನಂತ ಹೇಳಿದ್ರೆ, ಇದೇ ಡ್ರೆಸ್ಸು, ಸೇಮ್ ಡ್ರೆಸ್ಸು ನಾನು 1 ವರ್ಷದ ಹಿಂದೆ ಹಾಕ್ಕೊಂಡು ಒಂದು ವೀಡಿಯೋ ಮಾಡಿದ್ದೆ, ನನ್ನ ಗಂಡ ಹೇಗೆ ಡೆತ್ ಆದರು ಏನು ಅಂತ ಹೇಳಿ. ಆ ಫೋಟೋದು ಸ್ಕ್ರೀನ್ಶಾಟ್ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಅದು ಇದೇ ಡ್ರೆಸ್ಸಲ್ಲಿ ಮಾಡಿದ್ದೆ, ಇದೇ ಸೇಮ್ ಹೇರ್ ಸ್ಟೈಲು. ಆವಾಗ ಹೇರ್ ತುಂಬ ಶಾರ್ಟ್ ಇತ್ತು, ಒಂದಿಷ್ಟು ಉದ್ದ ಐತೇನೋ. ಅದು ಫಸ್ಟ್ ಓಡಿದ್ದು 1,60,000 ಚಿಲ್ಲರೆ ಓಡಿತ್ತು. ಸ್ಟಾರ್ಟಿಂಗು ಒಂದು 2 ಮಂತ್ಸ್ಗಷ್ಟು ಓಡ್ಬಿಟ್ಟಿತ್ತು. ಅದಾದಮೇಲೆ 1 ಇಯರ್ ಆದಮೇಲೆ ನಿಧಾನಕ್ಕೆ 2,000, 3,000, 5,000 ಆ ಥರ ಓಡ್ತಾ ಬಂದು ಇವತ್ತು ಫೈನಲಿ 2,04,000 ಚಿಲ್ಲರೆ ಓಡ್ತಾ ಇದೆ. 2 ಲಕ್ಷನೂ ಕಂಪ್ಲೀಟ್ ಆಗಲ್ವೇನೋ ಅಂದ್ಕೊಂಡೆ, ಬಿಕಾಸ್ ಅದು 1,60,000 ಚಿಲ್ಲರೆಗೆ ನಿಂತ್ಕೊಂಡ್ಬಿಟ್ಟಿತ್ತು. ಬಟ್ ನಿಧಾನವಾಗಿ ಓಡಿ 2 ಲಕ್ಷ ವ್ಯೂಸ್ನ ಕಂಪ್ಲೀಟ್ ಮಾಡಿ 2,04,000 ಹತ್ತತ್ರ ಓಡ್ತಾನೇ ಇದೆ. ಡೈಲಿ 500, 1,000, 500, 300 ಆ ಥರ ಓಡ್ತಾ ಇದೆ. ಸೊ ಯಾರ್ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಹೋಗಿ ನೋಡ್ಕೊಂಬನ್ನಿ. ಕಂಪ್ಲೀಟ್ ನನ್ನ ಹಸ್ಬೆಂಡ್ಗೆ ಏನಾಗಿತ್ತು ಅಂತ ಹೇಳಿ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ತುಂಬ ಹೇಳ್ಕೊಳ್ಳೋದು ಆ ವಿಡಿಯೋದಲ್ಲಿದೆ. ನಾನು ತುಂಬ ಎಮೋಷನಲ್ ಆದ ಕಾರಣ ಅವತ್ತು ಕೆಲವೊಂದು ಹೇಳಬೇಕಾಗಿರೋ ವಿಚಾರಗಳನ್ನ ನಾನು ಹೇಳೇ ಇಲ್ಲ. ಇವತ್ತಿಗೂ ಕೂಡ ಕೆಲವೊಂದು ವಿಚಾರಗಳು ನನ್ನಲ್ಲೇ ಸೀಕ್ರೆಟಾಗಿ ಉಳಿದಿವೆ. ಇನ್ನು ಹೇಳ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ, ಬಿಕಾಸ್ ಅವೆಲ್ಲ ಬೇಡ ಅಂತ ಡಿಸೈಡ್ ಆಗಿದೆ. ನನ್ನ ಲೈಫೇನೋ ನಾನು ನೋಡ್ಕೊಂಡು ಹೋಗ್ತಾ ಇರೋಣ. ಹಳೇದನ್ನು ಕೆಣಕ್ತಷ್ಟು ನನಗೇ ನೋವು ಜಾಸ್ತಿ, ನನಗೇ ದುಃಖ ಜಾಸ್ತಿ ಹೊರತು ಇನ್ಯಾರಿಗೂ ನೋವು ಆಗೋಲ್ಲ. ಸೊ ಹಾಗಾಗಿ ನಂದೇನಿದೆ ನಾನು ನೋಡ್ಕೊಂಡು ಹೋಗೋಣ. ಆಗಿರೋದನ್ನಂತೂ ಚೇಂಜಸ್ ಮಾಡೋಕ್ಕಾಗಲ್ಲ, ಬಟ್ ಮುಂದೆ ಆಗೋದನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೋದಲ್ವ. ಅದಕ್ಕೋಸ್ಕರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಬೇಡ ಅಂತ ಹೇಳಿ. ಬಟ್ ಅದನ್ನು ಸ್ಕ್ರೀನ್ಶಾಟ್ ತೆಗ್ದು ಹಾಕಿದ್ದೀನಿ. ಸೇಮ್ ಡ್ರೆಸ್ಸಲ್ಲಿ 1 ವರ್ಷದ ಹಿಂದೆ ವೀಡಿಯೋ ಮಾಡಿದೆ. ಈಗ ಹತ್ತತ್ರ 395 ವೀಡಿಯೋಸ್ ಹತ್ತತ್ರ ಹೋಗ್ತಾ ಇದ್ದೀನಿ. ಇವತ್ತು ಇದೇ ಡ್ರೆಸ್ ಹಾಕಿದ್ದೀನಿ, ಅದಕ್ಕೆ ನೆನಪಾಯಿತು ಸೇಮ್ ಡ್ರೆಸ್ ಅಲ್ವ ಅಂತ, ಅದಕ್ಕೆ ಹಂಚ್ಕೋತಾ ಇದ್ದೀನಿ ನಿಮ್ಮ ಹತ್ರ. ಸೊ ಯಾರ್ಯಾರೆಲ್ಲ ವೀಡಿಯೋ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಡು ಬನ್ನಿ, ಓಕೆನಾ ಫ್ರೆಂಡ್ಸ್. 1 ರೌಂಡ್ ವಾಕ್ ಮಾಡಿದೆ, ಏನು 5 ನಿಮಿಷ ವಾಕ್ ಮಾಡಿದ್ನೇನೋ ಅಷ್ಟೇ. ಸ್ವೆಟ್ರು ಬೇರೆ ಹಾಕ್ಕೊಂಡು ಹೋಗಿಲ್ಲ, ಈ ಚಳಿಲಿ ವಾಕ್ ಮಾಡೋ ತೆಪ್ಪು ಒಳಗೆ ಬಂದೆ. ಸರಿ ಬೇಗ ಎದ್ದಿದ್ದೀನಲ್ಲ ಇವತ್ತು ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೋತಾ ಇದೆ. ಹಂಚಿಗೆ ಇರೋದ್ರಿಂದ ಹಾಗೆ ಎಲ್ಲೆಲ್ಲಿಂದ ಸಣ್ಣ ಧೂಳು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಶನಿವಾರ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ, ಹಾಗೂ ಕೂಡ ಚಿಕ್ಕದು ಧೂಳೆಲ್ಲ ಇತ್ತು. ನಾನು ಟ್ರೈಪೋಡು ಮರೆತ್ಕೊಂಡು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಟ್ರೈಪೋಡ್ ನಾನು ಯೂಸೇ ಮಾಡ್ತಾಯಿಲ್ಲ. ಟ್ರೈಪೋಡ್ ಯೂಸ್ ಮಾಡ್ದೇ ವೀಡಿಯೋ ಮಾಡಿದ್ರೆ ಇದೇ ಥರ ನೋಡಿ, ಮುಖನೇ ಕಾಣ್ತಾಯಿಲ್ಲ, ಈ ಥರ ವೀಡಿಯೋ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಗುರುವಾರ ಬೇಗ ದೀಪ ಹಚ್ಚಿ ಡ್ಯೂಟಿಗೆ ಹೋಗಬೇಕು. ನಮ್ಮದು ರೂಮು ಚಿಕ್ಕದು ಗೈಸ್. ಆ್ಯಂಡ್ ಹಾಗೆ ಮುಂಡೂರು ರೂಮ್ ಥರ ಸ್ವಲ್ಪ ಏನು ಡೆಕೋರೇಟಿವ್ ಥರ ಏನೂ ಮಾಡಿಲ್ಲ, ಸಿಂಪಲಾಗಿದೆ. ಆ ರೂಮ್ ನನಗೆ ಫೇವ್ರೆಟ್. ನನ್ನ ಮುಂಡೂರು ರೂಮ್ ಅಂತೂ ಯಾವಾಗಲೂ ನನಗೆ ಫೇವ್ರೆಟ್. ಅದನ್ನು ತುಂಬ ನನ್ನ ತಂಗಿ ಮದುವೆ ಅಷ್ಟರಲ್ಲಿ ತುಂಬ ಏನೇನೋ ಆಲ್ಟರ್ನೇಟಿವ್ ಎಲ್ಲ ಮಾಡಿ ಸಖತ್ತಾಗಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ರೂಮ್ ಮಾತ್ರ ಅಲ್ಲ, ಇಡೀ ಮನೇನ ಫುಲ್ ಚೇಂಜಸ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇದೆ. ಅದು ನನ್ನ ತಂಗಿ ಮದುವೆ ಹತ್ತಿರ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಕಡೆಯಿಂದ ಮಾಡ್ಕೋತೀವಿ. ಬಟ್ ಇವಾಗ ಕೆಲಸ ಮತ್ತು ಅದು ಎಲ್ಲನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಕಷ್ಟ ಆದರೂ ಬಿಡಲ್ಲ, ಏನಾದರೂ ಮಾಡಲೇಬೇಕು ಅಂದ್ಕೊಂಡಿದ್ದನ್ನು. ಹಾಡು ಮೇಲೆ ಸಖತ್ ಹೋಗ್ಬಿಟ್ಟೈತೆ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಸೀರೆದು ರೀಲ್ಸ್ ಅಂದರೆ ಅದೇ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಮರ್ಚ್ ಮಾಡಿ ಹಾಕಿದ್ದೀನಿ. ಸಾಂಗ್ ಫುಲ್ಲು ಲವ್, ಒಂದು ವಾರದಿಂದ ಇದೇ ಸಾಂಗ್ ಕೇಳ್ತಾ ಇದ್ದೀನಿ. ಹೇಳೋಕ್ಕೆ ಮಾತ್ರ ಬರ್ತಾಯಿಲ್ಲ. ಮೇಯ್ಕೊಯ್ತೀನಿ ಮತ್ತೆ ಕೇಳ್ತೀನಿ, ಏನೇನೋ ಲಿರಿಕ್ಸ್ ಹೇಳಿ ವಿಚಿತ್ರವಾಗಿ ಆಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು 7:15. ಸೊ ನನ್ನ ರೂಮ್ ಫುಲ್ ಕ್ಲೀನ್ ಮಾಡಿದೆ. ತಿಂಡಿಗೆ ಜೀನಿ ಆ ಸಾಂಬಾರು ಐತೆ, ಅದು ಏನಾಗೋಯ್ತು ಗೊತ್ತಿಲ್ಲ, ಬಿಸಿ ಮಾಡ್ಕೋಬೇಕು. ಮುಖ ತೊಳ್ಕೊಂಡ್ಬಂದು ಫುಲ್ಲು ಚಳಿ, ಸ್ವೆಟ್ರು ಕೂಡ ಹಾಕಿಲ್ಲ ನಾನು. ಏನಂದರೆ ಇವಾಗ ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಕೂತ್ಕೋತಾ ಇದ್ದೀನಿ. ಟ್ರೈ ಮಾಡೋಣ, 10 ಮಿನಿಟ್ಸ್ ಕೂತ್ಕೊಂಡು ಟ್ರೈ ಮಾಡೋಣ. ಬಿಕಾಸ್ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾರೆ. ಬಟ್ ಟ್ರೈ ಮಾಡಿದೆ ಯಾವ ಕೆಲಸನೂ ಆಗೋಲ್ಲ. ಆ್ಯಂಡ್ ನಿನ್ನೆ ಏನಾಯಿತು ಗೊತ್ತಾ, ಇದು ನನ್ನ ತಂಗಿ ಬಾಟ್ಲು. ಅವಳು ಮುಂಚೆ ಹಳೆ ಆಫೀಸ್ ಚೇಂಜ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲನೂ ಒಂದೊಂದು ಇಟ್ಕೊಂಡಿಲ್ಲಂತೆ, ಬಾಟಲ್ ಏನೇನು ಅವಶ್ಯಕತೆ ಇದೆ ಅದನ್ನು. ಆಫೀಸಿಂದ ಅವಳು ಎಕ್ಸಿಟ್ ಆದಲಲ್ಲ, ಜಾಬ್ ಕ್ವಿಟ್ ಮಾಡಿ, ಆವಾಗ ಅಲ್ಲಿ ಅವಳು ಆ ಕ್ಯಾಬಿನಲ್ಲಿ ಇಟ್ಕೊಂಡಿದ್ದ ವಸ್ತುಗಳೆಲ್ಲ ತಂದು
ಒಂದು ಗಣೇಶ ಬಾಟಲ್, ಒಂದು ಚಾರ್ಜರ್ ವೈರ್, ಹಾಗೆ ಏನೇನೋ. ಅದರಲ್ಲಿ ಬಾಟಲ್ ನನಗೆ ಇಷ್ಟ ಆಗಿತ್ತು. ನನಗೆ ಬೇಕು ಅಂತ ಹೇಳಿ ನಾನು ಇಸ್ಕೊಂಡಿದ್ದೆ ಇದನ್ನು. ಆ್ಯಂಡ್ ಬ್ಲೂ ಕಲರ್ ನನಗೆ ಇಷ್ಟ, ಸ್ಕೈ ಬ್ಲೂ. ಇದು ಇಸ್ಕೊಂಡಿದ್ದೆ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ನಿನ್ನೆ ಅಂಗನವಾಡೀಲಿ ಕೆಳಗಡೆ ಬಿದ್ದು ಒಡೆದೋಯ್ತು, ನೀರೆಲ್ಲ ಲೀಕ್ ಆಯ್ತೈತೆ. ಚೆನ್ನಾಗೈತೆ ಬಾಟಲ್, ಬಟ್ ಇಲ್ಲೇ ಒಡೆದೋಗ್ಬಿಟ್ಟಿದೆ. ಈಗ ಒಂದು ಹೊಸ ಬಾಟ್ಲು ತೊಗೋಬೇಕು, ಹೊಸ ಬ್ಯಾಗ್ ತೊಗೋಬೇಕು. ಯೋಚನೆ ಮಾಡ್ತಾ ಇದ್ದೀನಿ ಏನೇನು ತಗೊಳ್ಳೋದು, ಎಲ್ಲದಕ್ಕೂ ದುಡ್ಡು ಬೇಕು ಅಂತ ಹೇಳಿ. ಸೊ ಈಗ ಮೆಡಿಟೇಷನ್ ಮಾಡ್ತೀನಿ. 10 ನಿಮಿಷ ಕಂಪ್ಲೀಟ್ ಮಾಡೋಣ ಇಲ್ವೋ ಗೊತ್ತಿಲ್ಲ. ಮೆಡಿಟೇಷನ್ನು ಏನೇನೋ ಥಾಟ್ಸ್ಗಳು, ಬಟ್ ನಾನು ಕೂತ್ಕೊಂಡು ಕಣ್ಣು ಬಿಟ್ಟಾಗ ನನಗೇನೋ ಒಂಥರ ಮೈಂಡು ಫ್ರೆಶ್ ಆದಂಗೆ ಫೀಲ್ ಅನ್ನಿಸ್ತು. ಬಟ್ ಥಾಟ್ಸ್ ಬಂದಿದೆ ಅಂತ ಸತ್ಯ, ಬಟ್ ಕಣ್ಣು ಮುಚ್ಕೊಂಡು 10 ನಿಮಿಷ ಕೂತಿದ್ದು ಓಮ್ ಓಮ್ ಅಂತ ಹೇಳ್ಕೊತಾ ಇದ್ದೆ. ಸುಮ್ಮ ಕೂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಥಾಟ್ಸ್ ಬರ್ತಾಯಿತ್ತು. ಕಣ್ಣ ಬಿಟ್ಟ ತಕ್ಷಣ ಏನೋ ಒಂಥರ ಫೀಲು, ಏನೋ ಫ್ರೆಶ್ ಅಂದಂಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಡೈಲಿ ಇನ್ಮೇಲಿಂದ ಮಾಡ್ತೀನಿ. ಹಾಗೆ ಆಗಲೇ ಖಾಲಿ ಹೊಟ್ಟೆಗೆ ತಣ್ಣೀರು ಕುಡಿದಿದೆ. ಈಗ ಒಂದು ಲೋಟ ಬಿಸಿನೀರು ಇಟ್ಕೊಂಡು ಕುಡಿದು ಸಾಂಬಾರು ಇದೆಯಲ್ಲ ಅದು ಬಿಸಿಗಿಟ್ಟು ಎಲ್ಲ ಮಾಡ್ಕೋಬೇಕು. ಆ್ಯಂಡ್ ಅದು ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.